ನಮಸ್ಕಾರ ರೀ ಎಲ್ಲರಿಗೂ ದ್ವಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆಕಳ ಸಗಣಿಯಿಂದ ಮಾಡಿರುವಂಥ ದೀಪನ ಹೆಂಗೆ ಮಾಡೋದು ಅಂತೇಳಿ ಅಂದರೆ ಸಾಂಬ್ರಾಣಿ ಧೂಪನ ಹೆಂಗೆ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ರೀ. ಇದು ಪ್ಯೂರ್ ಇರುತ್ತೆ ರೀ, ಯಾವುದೇ ತೆರನಾದಂಥ ಕೆಮಿಕಲ್ ಯೂಸ್ ಮಾಡಿರೋದಿಲ್ಲ. 100% ಆಗಿ ನ್ಯಾಚುರಲ್ ಆಗಿರುತ್ತೆ. ಹಾಗೆ ನಾವು ಅಂಗಡಿಯಲ್ಲಿ ತೊಗೊಂಬಂದಿರುವಂಥ ಸಾಂಬ್ರಾಣಿ ಧೂಪದಿಂದ ಕಫ ಆಗುತ್ತೆ, ಹಾಗೆ ನಮ್ಮ ಹೆಲ್ತ್ ಹಾಳಾಗುತ್ತೆ. ಆದರೆ ಈ ಥರನಾಗಿ ಮನೆಯಲ್ಲಿ ನಾವೇ ಆಕಳ ಸಗಣಿಯಿಂದ ಕಡಿಮೆ ಸಾಮಾನು ಯೂಸ್ ಮಾಡಿಕೊಳ್ಳೋದ್ರಿಂದ ನೆಗೆಟಿವಿಟಿನೂ ದೂರ ಆಗುತ್ತೆ ರೀ, ಹಾಗೆ ಪಾಸಿಟಿವ್ ಎನರ್ಜಿನೂ ಬರುತ್ತೆ. ಇದೇ ನೋಡ್ರಿ ಆಕಳು, ನಾನು ಜವಾರಿ ಆಕಳಿಂದ ಮಾಡ್ತಾ ಇದ್ದೀನಿ ರೀ. ಇದೇ ನಮ್ಮ ಮನೆ ಮಹಾಲಕ್ಷ್ಮಿ ಅಂತಲೂ ಹೇಳ್ಬೋದು. ನಮ್ಮ ಮನೆಯಲ್ಲಿ ಎಲ್ಲರ ಜೊತೆನೂ ಫ್ರೆಂಡ್ಲಿ ಆಗಿರುತ್ತೆ. ಇವಾಗ ಹೆಂಗೆ ಮಾಡೋದು ಅಂತೇಳಿ ನೋಡೋದು. ನಾನಿಲ್ಲಿ ಆಕಳ ಸಗಣಿನ ತೊಗೊಳತ್ತೀನಿ ರೀ. ಆಕಳ ಸಗಣಿನ ನಿಮ್ಗೆ ಎಷ್ಟು ಬೇಕು ನೋಡಿ ಮಾಡೋಕ್ಕೆ ಅಷ್ಟು ಕ್ವಾಂಟಿಟಿಯಲ್ಲಿ ಸಗಣಿನ ತೊಗೋಬೇಕು. ಸಗಣಿಯಲ್ಲಿ ಯಾವುದೇ ಥರನಾದಂಥ ಕಸ ಕಡ್ಡಿ ಏನೂ ಇರಬಾರ್ದು ರೀ, ಎಲ್ಲನೂ ಸ್ವಚ್ಛವಾಗಿ ಕ್ಲೀನ್ ಮಾಡಿ ತೊಗೋಬೇಕು. ನಾನಿಲ್ಲಿ ಫ್ರೆಶ್ ಆಗಿರುವಂಥ ಸಗಣಿನೇ ತೊಗೊಳತ್ತೀನಿ ರೀ. ಯಾಕಂದ್ರೆ ಆಕಳ ಸಗಣಿ ಆಯಿತು, ಯಾವುದೇ ಸಗಣಿ ಆದರೂ ಒಂದು ದಿವಸ ಇಟ್ಟು ಅಂದರೆ ಅದರ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ಬೆಳಗ್ಗೆಯಿಂದ ಹಾಕಿರುವಂಥ ಈವ್ನಿಂಗ್ ತೊಗೊಳತ್ತಿದ್ದೆ, ಈವ್ನಿಂಗ್ ಮಾಡಬೇಕು ಅಂತ. ಆ ಥರನಾಗಿ ಫ್ರೆಶ್ ಆಗಿರುವಂಥ ಸಗಣಿನೇ ತೊಗೊಂಡು ಮಾಡೋದು ಒಳ್ಳೆಯದು. ಯಾವುದೇ ಥರನಾದಂಥ ಕಸ ಕಡ್ಡಿ ಇರಬಾರ್ದು ರೀ. ನೋಡಿರಿ, ಯಾವುದೇ ಥರನಾದಂಥ ಕಸ ಕಡ್ಡಿ ಇಲ್ಲರಿ. ಇವಾಗ ಯಾವ್ಯಾವ ಸಾಮಾನುಗಳನ್ನು ಹಾಕೋದು ಅಂತ ತೋರಿಸ್ತೀನಿ, ನೋಡೋಣ ಬರ್ರಿ. ನಾನಿಲ್ಲಿ ಒಂದು ಬಟ್ಲಷ್ಟು ರೀ ಗುಗ್ಗುಳನ ತೊಗೋತೀನಿ ರೀ. ಗುಗ್ಗುಳ ಅಂತ ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ ರೀ, ಕೇಳಿ ಗುಗ್ಗುಳನ ತೊಗೊಳತ್ತೀನಿ ರೀ. ಒಂದು ಬಟ್ಲಷ್ಟು. ನೀವು ಯಾವ ಕ್ವಾಂಟಿಟಿ ಮಾಡ್ಕೋತಿದ್ದೀರಾ ಅದನ್ನು ನೋಡ್ಕೊರಿ. ಅಂದ್ರೆ ಜಾಸ್ತಿ ಆದರೆ ಇನ್ನೂ ಜಾಸ್ತಿ ತೊಗೋಬೇಕಾಗುತ್ತೆ ರೀ. ಸ್ಮೆಲ್ ಅದು ಚೆನ್ನಾಗಿ ಬರಬೇಕು, ಹೊಗೆ ಚೆನ್ನಾಗಿ ಬರಬೇಕಂದ್ರೆ ರೀ ಸಾಂಬ್ರಾಣಿನ ತೊಗೋತಾ ಇದ್ದೀನಿ ರೀ. ಅದು ಸಹಿತ ಒಂದು ಬಟ್ಲಷ್ಟು. ಹಾಗೆ ಕರ್ಪೂರನ ತೊಗೊಳತ್ತೀನಿ ರೀ. ಕರ್ಪೂರ ನೀವು ಒಂದು ಬಟ್ಲು ಹಾಕೊಂಡ್ರು ನಡೆಯುತ್ತೆ, ಹಾಗೆ ಅರ್ಧ ಬಟ್ಲು ಹಾಕೊಂಡ್ರು ನಡೆಯುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಕಡಿಮೆ, ಒಂದು ಬಟ್ಲಷ್ಟು ಅಂದರೆ ಅರ್ಧ ಬಟ್ಲಷ್ಟು ತೊಗೋತಾ ಇದ್ದೀನಿ ರೀ. ಎಲ್ಲನೂ ಹಾಕಿ ಮಿಕ್ಸಿ ಜಾರಿಗೆ ಪೂರ್ತಿಯಾಗಿ ಪುಡಿ ಮಾಡಿಕೊಂಡು ಬರಬೇಕು ರೀ. ಅಲ್ಲಿವರೆಗೂ ನಾನಿಲ್ಲಿ ಸಗಣಿನ ಎಷ್ಟು ಬೇಕು ಅಷ್ಟು ತೊಗೊಂಡು ಪೂರ್ತಿಯಾಗಿ ಸಣ್ಣದಾಗಿ ಅದನ್ನು ಕೈಯಿಂದ ಹಿಸುಕಿ ಇಟ್ಕೋತಾ ಇದ್ದೀನಿ ರೀ. ಪೂರ್ತಿಯಾಗಿ ಕೈಯಿಂದ ಸ್ಮ್ಯಾಶ್ ಮಾಡ್ಕೋಬೇಕು ರೀ. ಅಂದರೆ ಸ್ವಲ್ಪ ಅದರಲ್ಲಿ ಗಂಟು ಆ ಥರ ಏನೂ ಇರಬಾರ್ದು. ಮತ್ತು ಕಸ ಕಡ್ಡಿ ಏನೇ ಇದ್ರಿ ಎಲ್ಲನೂ ತಕ್ಕೊಂಡ ಪೌಡ್ರ್ ಗತೆ ಮಾಡಿಕೊಡ್ರಿ. ನಾನಿಲ್ಲಿ ಇದನ್ನು, ನಮ್ಮದು ಆಕಳ ಸಗಣಿ ಉದುರಾಗಿದೆ, ಹಾಗಾಗಿ ನಾನಿಲ್ಲಿ ಸ್ವಲ್ಪ ಆಕಳ ಗೋಮೂತ್ರನ ಯೂಸ್ ಮಾಡ್ತೀನಿ. ಆಕಳ ಗೋಮೂತ್ರ ಇದ್ದರೆ ಯೂಸ್ ಮಾಡಿ, ಇಲ್ಲ ಅಂದರೆ ನಾರ್ಮಲ್ ನೀರನ್ನು ಸಹಿತ ನಾವಿಲ್ಲಿ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಪುಡಿ ಮಾಡಿಕೊಂಡು ಬಂದಿರುವಂತಹ ಆ ಪೌಡರನ್ನು ಇದರೊಳಗೆ ಹಾಕಿ ಮಿಕ್ಸ್ ಮಾಡ್ಕೋತೀನಿ ರೀ. ನಾವು ಅಂಗಡಿಯಲ್ಲಿ ತಂದಿರುವಂತಹ ಸಾಂಬ್ರಾಣಿ ಧೂಪನ ಹಾಕೋದ್ರಿಂದ ರೀ ಕಫ ಜಾಸ್ತಿ ಆಗುತ್ತೆ ರೀ. ಈ ಥರನಾಗಿ ಆಕಳ ಸಗಣಿಯಿಂದ ಮಾಡಿರೋದ್ರಿಂದ ಯಾವುದೇ ತೆರನಾದಂಥ ಸೈಡ್ ಇಫೆಕ್ಟ್ ಆಗಲ್ಲ. ಮನೆಯಲ್ಲಿ ಜಾಸ್ತಿನೂ ಹೊಗೆನೂ ಬರಲ್ಲ. ಹಾಗೆ ಸಾವಕಾಶವಾಗಿ ಸಮಾಧಾನವಾಗಿ ನಮಗೆ ಯಾವ ಥರ ಬೇಕು ಅದೇ ಥರನಾಗಿ ಹೊಗೆನ ಆಗುತ್ತೆ, ನೆಗೆಟಿವ್ ಎನರ್ಜಿನ ದೂರ ಮಾಡುತ್ತೆ, ಹಾಗೆ ನಿಮ್ಮಲ್ಲಿ ಒಂಥರ ಪಾಸಿಟಿವ್ ಎನರ್ಜಿನೂ ಬರುತ್ತೆ. ಇವಾಗ ನಾನು ಎಲ್ಲ ಪೌಡರನ್ನ ಅದರಲ್ಲಿ ಹಾಕ್ಕೊಂಡೆ. ಒಂದು ಬಟ್ಲಷ್ಟು ಪೌಡರ್ನ ಎತ್ತಿಟ್ಕೊಂಡಿದ್ದೀನಿ. ಅದು ಯಾಕೆ ಅಂತ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನಿಲ್ಲಿ ಜಾಸ್ತಿ ಸಗಣಿನ ತೊಗೊಂಡು, ಅಂದರೆ ಜಾಸ್ತಿ ಮಾಡ್ಕೋತಾ ಇದ್ದೆ ಅಂತ ಜಾಸ್ತಿನ ಪೌಡರ್ನ ಹಾಕೋತಾ ಇದ್ದೀನಿ. ನೀವು ಕಡಿಮೆ ಮಾಡ್ಕೊಂಡ್ರೆ ಇದನ್ನು ಅರ್ಧದಷ್ಟು ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನು ಆಕಳ ಗೋಮೂತ್ರನ ಯೂಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಪೂರ್ತಿಯಾಗಿ ಪೌಡರ್ನ, ಅದೇನು ಪುಡಿ ಮಾಡಿಟ್ಕೊಂಡಿರುವಂಥ ಸಗಣಿಯಲ್ಲಿ ಎಲ್ಲನೂ ನಮಗೆ ಮಿಕ್ಸ್ ಮಾಡ್ಕೊರಿ. ಅದು ಎಲ್ಲದ್ರ ಜೊತೆನೂ ಕರೆಕ್ಟಾಗಿ ಹೊಂದಬೇಕು. ಬರ್ತಾ ಬರ್ತಾ ಕೈಗೆ ಸ್ವಲ್ಪ ಜಿಗಿ ಅನಿಸುತ್ತೆ, ಯಾಕಂದರೆ ನಾವು ಗುಗ್ಗುಳ ಕರ್ಪೂರ ಹಾಕ್ಕೊಂಡಿರ್ತೀವಲ್ವ, ಅದಕ್ಕಾಗಿ ಎಲ್ಲನೂ ನಮಗೆ ಕೈಯಿಂದನೇ ಈ ಥರನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸ್ಪೂನಿಂದ ಮಾಡ್ತೀನಿ ಅಂದರೆ ಆಗೋದಿಲ್ಲ, ಕೈಯಿಂದಲೇ ಮಾಡಬೇಕಾಗುತ್ತೆ. ಆಕಳ ಸಗಣಿಯಲ್ಲಿ ಕೋಟ್ಯಾನುಕೋಟಿ ದೇವತೆಗಳು ಆಕಳಲ್ಲಿ ವಾಸಿಸುತ್ತಾರೆ. ಹಾಗೆ ಸಗಣಿನ ನಾವು ಕೈಯಿಂದ ಮುಟ್ಟಿದರೆ ನಮ್ಮ ಪಾಪಗಳು ಸಹಿತ ದೂರ ಆಗ್ತಾವ್ರಿ. ಅದಕ್ಕೇನು ನೀವು ಹೆಸಿಟೇಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಕೈಯಿಂದ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಡ್ರಿ. ನಮ್ಮದು ಆಕಳ ಸಗಣಿ ಸ್ವಲ್ಪ ಉದುರ ಕಾಳು ಟೈಪ ಇರುತ್ತೆ ರೀ. ಅದಕ್ಕೋಸ್ಕರ ನಾನಿಲ್ಲಿ ಜಾಸ್ತಿ ಆಕಳ ಗೋಮೂತ್ರನ ಯೂಸ್ ಮಾಡ್ಕೋತೀನಿ. ಇಲ್ಲಾಂದರೆ ಅದು ನಮಗೆ ಬಟ್ಟಲ್ ಥರ ಶೇಪ್ ಕರೆಕ್ಟಾಗಿ ಬರೋದಿಲ್ಲ. ಅದಕ್ಕಾಗಿ ನಾನಿಲ್ಲಿ ಆಕಳ ಗೋಮೂತ್ರನ ಯೂಸ್ ಮಾಡ್ಕೋತಾ ಇದ್ದೀನಿ. ನಿಮ್ಮದು ಆಕಳು ನೀವು ಮಾಡ್ತಾಯಿದ್ರೆ ಆಕಳ ಸಗಣಿ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯಲ್ಲಿ ಇತ್ತು ಅಂತ ಅಂದರೆ ಅದೇನು ನೀವು ಗೋಮೂತ್ರ ಯೂಸ್ ಮಾಡಿಕೊಳ್ಳಿಲ್ಲ ಅಂದರೂ ನಡುತ್ತೆ. ಕರೆಕ್ಟಾಗಿ ಶೇಪ್ ಬರ್ತಾ ಇದೆ ಅಂದ್ರೂ ಅದನ್ನು ಆಕಳ ಗೋಮೂತ್ರ ಯೂಸ್ ಮಾಡಿಕೊಳ್ಳಿಲ್ಲದ್ರೂ ನಡೆಯುತ್ತೆ. ಆಕಳ ಗೋಮೂತ್ರ ಇಲ್ಲ ಅಂತಂದರೆ ನೀರು ಸಹಿತ ಯೂಸ್ ಮಾಡ್ಕೋಬಹುದು. ಎಲ್ಲನೂ ಕರೆಕ್ಟಾಗಿ ಹದ ಮಾಡ್ಕೋಬೇಕ್ರಿ. ನಾವು ಈ ಹಿಟ್ಟು ನಾದ್ತೀವಲ್ರಿ, ಆ ತೆರನಾಗಿ ನಾದಿ ಅದು ಕರೆಕ್ಟಾಗಿ ನಮಗೆ ಶೇಪ್ ಬರೋವರೆಗೂ ನಾವು ಕೈಯಿಂದ ಹಿಚಿಕ್ಕಿ ನಾದ್ಕೋತಾ
ಇರಬೇಕಾಗತ್ತೆ ರೀ. ನೋಡಿರಿ ಇದು ಉದುರಾಗಿರೋದ್ರಿಂದ ನನಗೆ ಕರೆಕ್ಟಾಗಿ ಶೇಪ್ ಬರ್ತಾಯಿಲ್ಲ ಅಂತ ಮತ್ತೆ ನಾನು ಶೇಪ್ ಬರೋವರೆಗೂ ಅದನ್ನು ಕರೆಕ್ಟಾಗಿ ಹದ ಬರೋವರೆಗೂ ಆಕಳ ಗೋಮೂತ್ರನ ಹಾಕ್ಕೊಂಡಿದ್ದೀನಿ. ಆಕಳ ಗೋಮೂತ್ರ ಕಲರ್ ಈ ಥರ ಯಾಕಿದೆ ಅಂತಲೂ ಕೇಳ್ಬೋದು. ಆಕಳ ಗೋಮೂತ್ರ 1 ಡೇ ಮುಂಚೆನೇ ನಾನು ತೆಗೆದಿಟ್ಕೊಂಡಿದ್ದೆ, ಫ್ರೆಶ್ ಇಲ್ಲ ಅದು. ಒಂದು ದಿವಸ ಮೊದಲೇ ತೊಗೊಂಡಿರುವಂತಹ ಆಕಳ ಗೋಮೂತ್ರವು ಅದನ್ನು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಅದು ಆಕಳ ಗೋಮೂತ್ರ ಅಲ್ಲ ಅಂತ ಹೇಳಬೇಡಿ, ಆಕಳ ಗೋಮೂತ್ರನೇ. ಪೂರ್ತಿ ಎಲ್ಲನೂ ಚೆಂದಂಗೆ ಕೈಯಿಂದ ಮಿಕ್ಸ್ ಮಾಡ್ಕೋರಿ. ನೋಡಿ ಇವಾಗ ಕರೆಕ್ಟಾಗಿ ನನಗೆ ಬರ್ತಾಯಿದೆ ಹದಾನ. ಇದನ್ನು ಇನ್ನೊಮ್ಮೆ ಹಿಟ್ಟು ನಾದೋ ಥರ ಕರೆಕ್ಟಾಗಿ ನಾದಿಕೊಂಡೆ ಅಂದರೆ ಪೂರ್ತಿಯಾಗಿ ಶೇಪು ಕರೆಕ್ಟಾಗಿ ಬರುತ್ತೆ ರೀ. ನಿಮಗೆ ನಾನು ಮಾಡಿ ತೋರಿಸಿರುವಂಥ ಇದು ವಿಡಿಯೋ ಹೇಗೆ ಅನ್ನಿಸ್ತಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಹಾಗೆ ನಾನು ಇನ್ನೊಂದು ವಿಡಿಯೋನ ಮಾಡಿದ್ದೀನಿ, ಅದನ್ನು ಸಹಿತ ನಿಮಗೆ ಕಮೆಂಟ್ನಲ್ಲಿ ಪಿನ್ ಮಾಡಿರ್ತೀನಿ. ಆ ವಿಡಿಯೋನ ಒಂದು ಸಾರಿ ನೋಡಿ. ಹಾಗೆ ನನ್ನ ಚಾನಲ್ನಲ್ಲಿ ವಿಭೂತಿ ಹೇಗೆ ಮಾಡೋದು ಅನ್ನೋ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. 2 ವಿಡಿಯೋ ಇದೆ, ಅವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅದನ್ನು ಸಹಿತ ಒಂದು ಸಾರಿ ಚೆಕ್ ಮಾಡಿ. ನಿಮಗೂ ವಿಭೂತಿ ಮಾಡುವಂಥ ಇಂಟ್ರೆಸ್ಟ್ ಇದ್ದರೆ, ಹಾಗೆ ವಿಭೂತಿ ಹೇಗೆ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇತ್ತು ಅಂದರೆ ಅದನ್ನು ಸಹಿತ ನೋಡಿ. ಹಾಗೆ ಒಳ್ಳೆ ಉತ್ತರ ಕರ್ನಾಟಕದ ರೆಸಿಪೀಸ್ನ ನನ್ನ ಚಾನಲ್ನಲ್ಲಿ ಶೇರ್ ಮಾಡಿರ್ತೀನಿ, ಅದನ್ನು ಸಹಿತ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ಇವಾಗ ನೋಡಿರಿ, ನಾನಿಲ್ಲಿ ಬಟ್ಟಲ್ ಶೇಪ್ನಲ್ಲಿ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಪಿರಾಮಿಡ್ ಶೇಪ್ನಲ್ಲಿ ಮಾಡ್ಕೋಬೋದು, ಇಲ್ಲ ನಾವು ಬೆರಣಿ ಶೇಪಲ್ಲಿ ಮಾಡ್ಕೋತೀನಿ ಅಂದರೆ ಆ ಶೇಪಲ್ಲೂ ಮಾಡ್ಕೋಬೋದು. ನಿಮಗೆ ಯಾವ ಶೇಪ್ ಬೇಕು ನೋಡಿ ಅದೇ ಶೇಪ್ನಲ್ಲಿ ಮಾಡ್ಕೋಬೋದು. ನಾನು ಈ ಥರ ಸಾಂಬ್ರಾಣಿ ಧೂಪನ ಬಟ್ಟಲ್ ಶೇಪ್ನಲ್ಲಿ, ಕಪ್ ಶೇಪ್ನಲ್ಲಿ ಮಾಡ್ಕೋತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ಶೇಪ್ ಬರ್ತಾ ಇದೆ. ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸೋಕ್ಕಾಗಿ ಅಷ್ಟೇ ಮಾಡಿದೆ, ಉಳ್ಕಿದ್ದು ಎಲ್ಲ ಬಟ್ಲ್ ಟೈಪನ್ನು ಅವುಗಳನ್ನು ನನ್ನ ಮಗಳೇ ಮಾಡಿದಳು. ಅವಳು ಇವಾಗ 6 ವರ್ಷದವಳು. ಅಮ್ಮ ನಾನೇ ಮಾಡ್ತೀನಿ ತೋರಿಸು ಅಂತ ಅಷ್ಟು ಅವಳಿಗೂ ಖುಷಿಯಿಂದ ಮಾಡಿದಳು. ಹಾಗೆ ನಾವು ಏನಾದರೂ ಮನೆಯಲ್ಲಿ ಮಾಡ್ತಿದ್ದಾವೆ ಅಂದರೆ ಮಕ್ಕಳಿದ್ರೆ ಅವರಿಗೂ ನಾವು ಕಲಿಸ್ದಂಗೆ ಆಗುತ್ತೆ ನಮ್ಮ ಸಂಪ್ರದಾಯನ. ಈ ಥರನಾಗಿ ನಾವೇ ಮನೆಯಲ್ಲಿ ಮಾಡಿಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸುಮ್ಮನೆ ದುಡ್ಡು ಖರ್ಚು ಮಾಡಿ ಆರೋಗ್ಯ ಸಹಿತ ದುಡ್ಡು ಸಹಿತ ಹಾಳಾಗುತ್ತೆ. ಈ ಥರನಾಗಿ ನಾವೇ ಮನೆಯಲ್ಲಿ ಮಾಡಿಕೊಳ್ಳೋದ್ರಿಂದ ದುಡ್ಡು ಉಳಿಯುತ್ತೆ, ಹಾಗೆ ಆರೋಗ್ಯನೂ ಸಹಿತ ಒಳ್ಳೆಯದಾಗಿರುತ್ತೆ. ನಿಜ ಅಂದರೆ ನಿಜ ಹೇಳ್ತಿದ್ದೀನಿ, ಇದರಿಂದ ಯಾವುದೇ ಥರನಾದಂಥ ಸೈಡ್ ಇಫೆಕ್ಟ್ ಇಲ್ಲ, ಕೆಮಿಕಲ್ಸ್ ಇಲ್ಲ, ಪ್ಯೂರ್ ಆಗಿದೆ. ನಾನಂತೂ ಮನೆಯಲ್ಲಿ ಡೈಲಿ ಯೂಸ್ ಮಾಡ್ತೀನಿ. ನೀವು ಮಾಡಿ ನಿಮಗೆ ಹೇಗೆ ಬಂತು ಹಾಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎಲ್ಲನೂ ಇದೇ ಥರನಾಗಿ ಮಾಡಿಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಚಾನಲ್ನಲ್ಲಿ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ 3 ಥರದ ಧೂಪಗಳನ್ನು ಶೇಪ್ನ ಯಾವ ಥರನಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದೇ ಥರನಾದಂಥ ಧೂಪ ಶೇಪನ್ನು ಮಾಡೋದನ್ನು ತೋರಿಸಿದ್ದೀನಿ. ಆ ವಿಡಿಯೋನ ಒಂದು ಸಾರಿ ನೋಡಿ. ಯಾವುದು ಈಸಿ ಅನಿಸುತ್ತೆ ನಿಮಗೆ ಅದನ್ನು ಟ್ರೈ ಮಾಡಿ. ಇವಾಗ ನಾನು ಎಲ್ಲನೂ ಇದೇ ಥರನಾಗಿ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ತೊಗೊಂಡಿರುವಂಥ ಸಗಣಿಯಲ್ಲಿ ಇಷ್ಟೊಂದು ಧೂಪ ಕಪ್ಸ್ ಆದವು. ಅದರೊಳಗೆ ನಾನೇನು ಆವಾಗಲೇ ಬಟ್ಟಲಲ್ಲಿ ಇಟ್ಕೊಂಡಿದ್ನಲ್ವ, ನೋಡಿ ನಾನು ಹೇಳಿದ್ನೆಲ್ಲ ಲಾಸ್ಟಲ್ಲಿ ನೋಡಿ ಪೂರ್ತಿಯಾಗಿ ಅಂತ. ಆ ಪೌಡರ್ನ ಏನು ನಾವು ಮಾಡಿಟ್ಕೊಂಡಿದ್ವಲ್ವ ಅದ್ರ ತುಂಬಾ ಹಾಕೋತಾ ಇದ್ದೀನಿ. ಇದೇ ಥರನಾಗಿ ನಾವು ಏನು ಮಾಡಿಟ್ಕೊಂಡಿರುವಂಥ ಎಲ್ಲ ಕಪ್ಸ್ನಲ್ಲೂ ಹಾಕಿ ಎಲ್ಲನೂ ಅದರಲ್ಲಿ ಹಾಕಿ ಬಿಸಿಲಿಗೆ ಒಂದು 2-3 ದಿವಸದಷ್ಟು ಒಣಗಿಸ್ಕೊಂಡು ಅಂದರೆ ನಮಗೆ ಧೂಪ ಕಪ್ಸು ಕಡಿಮೆ ಖರ್ಚಿನಲ್ಲಿ ರೆಡಿ ಆಗುತ್ತವೆ. ನೋಡಿ ಈ ಥರನಾಗಿ ಎಲ್ಲನೂ ಹಾಕ್ಕೊಂಡಿದ್ದೀನಿ, ಮೇಲ್ಗಡೆ ಬಿಸಿಲಿಗೆ ಇಟ್ಟಿದ್ದೀನಿ. ಇದು ನಾನು ನೆಕ್ಸ್ಟ್ ಡೇ ನಾನು ಪೂರ್ತಿಯಾಗಿ ಎಲ್ಲನೂ ಹಾಕ್ಕೊಂಡಿಲ್ಲ, ಯಾಕಂದರೆ ಸ್ವಲ್ಪ ಅರ್ಧ ಹಾಕ್ಕೊಂಡು ಅರ್ಧ ಇಟ್ಟಿದ್ದೀನಿ, ಅದು ಸ್ಮೆಲ್ಲು ಹೋಗಿಬಿಡುತ್ತೆ ಅಂತ ಈ ಥರನಾಗಿ ಅರ್ಧ ಹಾಕ್ಕೊಂಡಿದ್ದೀನಿ, ಅರ್ಧ ಇಟ್ಟಿದ್ದೀನಿ. ಇವು ಆದಮೇಲೆ ಅದರಲ್ಲಿ ಮತ್ತೆ ನಾನು ಪೌಡರ್ನ ಹಾಕ್ಕೊಳ್ಳೋಕ್ಕೆ ಬರುತ್ತೆ ಅಂತ. ಇವಾಗ ಎಲ್ಲವೂ ಒಣಗಿದ್ವು. ನೆಕ್ಸ್ಟ್ ಡೇ ಇದು ಆಮೇಲೆ ಇದು 3ನೇ ದಿವಸಕ್ಕೆ ಈ ಥರನಾಗಿ ಎಲ್ಲವೂ ಪೂರ್ತಿಯಾಗಿ ಒಣಗಿ ಬಂದಿದ್ವು. ಬಿಸಿಲು ಜಾಸ್ತಿ ಇತ್ತು ಅಂತ 2 ದಿವಸಕ್ಕೆ ಬಂತು. ಬಿಸಿಲು ಕಡಿಮೆ ಇದ್ದರೆ ಇನ್ನೂ 2 ದಿವಸ ಇಟ್ಕೊಂಡ್ರೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಈ ಥರನಾಗಿ ನಾನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಇವು ನನಗೆ ಇಷ್ಟೆಲ್ಲ ಕಪ್ಸು ನನಗೆ 3 ತಿಂಗಳಲ್ಲಿ ಆಗುತ್ತವೆ. ನಾನು ಡೈಲಿ ಯೂಸ್ ಮಾಡ್ತೀನಿ, ಯಾಕಂದರೆ ಮನೆಯಲ್ಲಿ ಮಕ್ಕಳಿದ್ದಾವೆ, ಹಾಗೆ ನೆಗೆಟಿವ್ ಎನರ್ಜಿ ಏನೇ ಇದ್ರೂ ಎಲ್ಲನೂ ಹೋಗುತ್ತೆ ಅಂತ ಈವ್ನಿಂಗ್ ಟೈಮಲ್ಲಿ ದೀಪ ಹಚ್ಚೋ ಟೈಮ್ನಲ್ಲಿ ಈ ಥರನಾಗಿ ಒಂದು ಕರ್ಪೂರ ಹಾಕಿ ಸುಟ್ಟು ಮನೆ ತುಂಬ ಹೊಗೆ ಮಾಡಿಬಿಡ್ತೀನಿ. ಹೊಗೆ ಜಾಸ್ತಿ ಬರುತ್ತೆ ಅಂತ ನಾನು ಹೇಳಲ್ಲ, ಯಾಕೆ ಅಂದರೆ ಇದು ನಾವು ಸಗಣಿಯಿಂದ ಮಾಡಿರೋದ್ರಿಂದ ಅದಕ್ಕೋಸ್ಕರ
ನಾವು ಅಂಗಡಿಯಲ್ಲಿ ತಂದಿರ್ತೀವಿ ಅದು ಜಾಸ್ತಿ ಹೊಗೆ ಬರುತ್ತೆ, 5 ನಿಮಿಷದಲ್ಲಿ ಪೂರ್ತಿಯಾಗಿ ಹುರಿದು ಹೋಗುತ್ತೆ. ಇದು ಹಾಗಿಲ್ಲ, ನಿಧಾನವಾಗಿ ಅರ್ಧ ಗಂಟೆವರೆಗೂ 45 ನಿಮಿಷದವರೆಗೂ ನಿಧಾನವಾಗಿ ಹೊಗೆ ಬರುತ್ತೆ, ಹಾಗೆ ವಾಸನೆಯೂ ಚೆನ್ನಾಗಿ ಬರುತ್ತೆ. ಇದನ್ನು ಸುಡೋ ರೀತಿ ಹೇಳ್ತೀನಿ ಕೇಳಿ. ಒಂದು ಕರ್ಪೂರನ ಇಡಬೇಕು, ಅದರ ಮಧ್ಯದಲ್ಲಿ ಕರ್ಪೂರನ ಬೆಂಕಿ ಹಚ್ಚಿ ಅದು ಪೂರ್ತಿಯಾಗಿ ಕರ್ಪೂರ ಆರೋವರೆಗೂ ಬಿಡಬೇಕು. ಯಾಕಂದರೆ ಸಗಣಿ ಬೇಗನೆ ಬೆಂಕಿ ಹತ್ತಲ್ಲ, ಹಾಗೆ ಹತ್ತಿರೋ ಬೆಂಕಿ ಬೇಗನೆ ಆರೋದಿಲ್ಲ. ಅದಕ್ಕೋಸ್ಕರ ಪೂರ್ತಿಯಾಗಿ ಬೆಂಕಿ ಹತ್ತೋವರೆಗೂ ಬಿಡಬೇಕ್ರಿ. ಅದನ್ನು ಬೆಂಕಿ ಅದು ಕರ್ಪೂರ ಹತ್ತಿದ ಮೇಲೆ ಹೊಗೆನ ಪೂರ್ತಿ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ರಿ ಹೊಗೆ ಎಷ್ಟು ಬರುತ್ತೆ ಅಂತ. ಈ ಥರನಾಗಿ ಸಾವಕಾಶವಾಗಿ ಹೊಗೆ ಬರುತ್ತೆ. ಒಮ್ಮೆಲೆ ನಾವು ಅಂಗಡಿಯಲ್ಲಿ ತಂದಿರೋ ಥರ ಒಮ್ಮೆ ಮನೆ ತುಂಬ ಹೊಗೆ ಆಗೋದಿಲ್ಲ, ತುಂಬ ಜಾಸ್ತಿ ಹೊತ್ತು ಇರುತ್ತೆ. ನೀವು ಒಂದ್ಸಾರಿ ಟ್ರೈ ಮಾಡಿರಿ. ನಾನು ಇದು ಮಾಡಿ ತೋರಿಸಿರುವಂತಹ ಧೂಪ ಕಪ್ಸು ನಿಮಗೆ ಹೇಗೆ ಅನಿಸ್ತು, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಇಲ್ವಾ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನಿಮಗೆ ವಿಷಯದೊಂದಿಗೆ ಬರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.